ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾನಿಲಯಗಳ ಪುರುಷರ ಕಬಡ್ಡಿ ಕ್ರೀಡಾಕೂಟಗಳು ನಮ್ಮ ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ರಾಮದುರ್ಗದಲ್ಲಿ ಬರುವ ದಿನಾಂಕ ಅಕ್ಟೋಬರ್ 4ರಿಂದ 7ನೇ ತಾರೀಕಿನವರೆಗೆ ಜರುಗ್ತಾ ಇದ್ದಾವೆ. ಏನೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಈ ಒಂದು ಪಂದ್ಯಾವಳಿಗೆ ಪೂರ್ವ ಸಿದ್ಧತೆಯಾಗಿ ಸ್ಥಳೀಯ ಬರುವ ಕ್ರೀಡಾಪಟುಗಳಿಗೆ ಸ್ಥಳೀಯ ಎಲ್ಲ ಹಾಸ್ಟೆಲ್ಗಳನ್ನು ತೆಗೆದುಕೊಂಡಿದ್ದೀವಿ. PU ಕಾಲೇಜುಗಳನ್ನು, ಹೈಸ್ಕೂಲ್ನಲ್ಲಿ ಇರುವಂತಹ ರೂಮ್ಸ್ಗಳನ್ನು ಎಲ್ಲ ಕ್ರೀಡಾಪಟುಗಳಿಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಸರ್. ಮುಂದೆ ಏನಾದರೂ ಸ್ವಲ್ಪ ಇಂಜುರಿ ಆದರೆ, ಗಾಯಗಳಾದರೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು 4 ದಿನಗಳ ಕಾಲ ಇಲ್ಲೇ ಮುಕ್ಕಾಂ ಹೂಡಿ ಅವರ ಸೇವೆಯನ್ನ ಮಾಡಲಿದ್ದಾರೆ. ಈ ಒಂದು ಪಂದ್ಯಾವಳಿ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಅಶೋಕಣ್ಣ ಪಟ್ಟಣ್ ಅವರ ನೇತೃತ್ವದಲ್ಲಿ, ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. 2100 ಕ್ರೀಡಾಪಟುಗಳು ಅಂದ್ರೆ 133 ವಿಶ್ವವಿದ್ಯಾನಿಲಯದ ಕ್ರೀಡಾಪಟುಗಳು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿದ್ದಾರೆ ಸರ್. ಇವಾಗ ಗವರ್ಮೆಂಟ್ ಕಾಲೇಜ್ ಅಂಡರಲ್ಲಿ ಏನೇನೋ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಕ್ರೀಡಾಪಟುಗಳಿಗೆ? ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್. ಉದಾಹರಣೆಗಾಗಿ ಸುಮಾರು 8,000 ಜನ ಕುಳಿತುಕೊಳ್ಳುವಂತಹ ವೇದಿಕೆಯನ್ನು ಮಾಡಿಕೊಂಡಿದ್ದೀವಿ. ಹಾಸ್ಟೆಲ್ಗಳ ಸಿದ್ಧತೆ ನಡೀತಾ ಇದೆ. ಅವರ ಊಟದ ವ್ಯವಸ್ಥೆಗಾಗಿ ಪಕ್ಕದಲ್ಲಿ ಇರುವಂತಹ ಹೊಲದಲ್ಲಿ ನಾವು ಸುಮಾರು 8 ಸ್ಟಾಲ್ಗಳನ್ನು ಹಾಕಿಸ್ತಾ ಇದ್ದೀವಿ. ಮುಂದೆ ವಾಹನದ ಒಂದು ಪಾರ್ಕಿಂಗಿಗಾಗಿ ಅದನ್ನು ಶಿವನಮೂರ್ತಿ ಎದುರುಗಡೆ ಇರುವ ನಿವೇಶನದಲ್ಲಿ ಹಾಗೂ ಕಾಲೇಜಿನ ಪಕ್ಕದಲ್ಲಿರುವ ನಿವೇಶನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಸ್ಥಳೀಯ ಪೊಲೀಸ್ ಸಿಬ್ಬಂದಿ ನಮಗೆ ಸಹಕಾರವನ್ನು ನೀಡ್ತಾ ಇದೆ. ತಾಲೂಕಿನ ಎಲ್ಲಾ ಇಲಾಖೆಗಳು ಸಹಕಾರವನ್ನ ನೀಡ್ತಾ ಇದೆ. ಅತಿಥಿಗಳಾಗಿ ಯಾರ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರು, ಮುಂದುವರೆದು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿರುವಂತಹ ಶ್ರೀ ಐ.ವಿ. ಶಿವಾನಂದ ಅವರು ಹಾಗೂ ಬೆಳಗಾವಿ ಜಿಲ್ಲಾ ಲೋಕಸಭಾ ಸಂಸದರು, ಎಲ್ಲ ಸನ್ಮಾನ್ಯ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಸರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಲಖನ್ ಜಾರಕಿಹೊಳಿ ಸರ್ ಅವರು ಹಾಗೂ ಅಸೋಸಿಯೇಷನ್ ನಮ್ಮ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಹುಲ್ ಜಾರಕಿಹೊಳಿ ಅವರು, ಅವರಿವರೆನ್ನದೇ ಎಲ್ಲರೂ ಈ ಒಂದು ಘನ ಸರ್ಕಾರವೇ ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದೆ. ಹಾಗೇನೆ ಉದ್ಘಾಟಕರಾಗಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಧಾಕರ್ ಸರ್ ಅವರು ಆಗಮಿಸಿದ್ದಾರೆ. ಆಯುಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀ ಮಂಜುಶ್ರೀ ಮೇಡಮ್ ರವರು, ಜಂಟಿ ನಿರ್ದೇಶಕರು, ಮಾನ್ಯ ಶ್ರೀ ಉಪ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಉಪ ಕುಲಪತಿಗಳು, ಹಲವಾರು ದೈಹಿಕ ಶಿಕ್ಷಣ ನಿರ್ದೇಶಕರು, ಸುಮಾರು ನುರಿತ 60 ಜನ ನಿರ್ಣಾಯಕರು ಈ ಒಂದು ಪಂದ್ಯಾವಳಿಗಳಲ್ಲಿ ತೀರ್ಪನ್ನು ನೀಡೋದಕ್ಕೆ ಬರ್ತಾ ಇದ್ದಾರೆ.